ವರಿಷ್ಠರ ನಡೆಯೇ ಬಹಳ ನಿಗೂಢವಾಗಿದೆ. ಡಿಕೆಶಿ ವರ್ಸಸ್ ಸಿಎಂ ಬಣದ ಮಧ್ಯೆ ನಾಯಕತ್ವದ ಫೈಟ್ ಜೋರಾಗಿ ನಡೀತಾ ಇದೆ. ಡಿಕೆಗೆ ಚೆಕ್ಮೇಟ್ ಅನ್ನ ಕೊಡಲು ಉತ್ತರಾಧಿಕಾರಿ ಘೋಷಣೆ. ಯತೀಂದ್ರ ನಾಯಕತ್ವ ಹೇಳಿಕೆಯ ಬೆನ್ನಲ್ಲೇ ಭಾರೀ ಜಟಾಪಟಿ ಕೂಡ ನಡೀತಾ ಇದೆ. ಡಿಕೆಶಿ ವರ್ಸಸ್ ಸಿಎಂ ಬಣದ ಮಧ್ಯೆ ನಾಯಕತ್ವ ಫೈಟ್ ಕೂಡ ಜೋರಾಗಿ ನಡೀತಾ ಇದೆ. ಯತೀಂದ್ರ ಅವರು ನಾಯಕತ್ವ ಹೇಳಿಕೆ ಕೊಟ್ಟಿದ್ರು. ಇದರ ಬೆನ್ನಲ್ಲೇ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಸಿಎಂ ಮತ್ತು ಡಿಸಿಎಂ ಬಣ ಹೇಳಿಕೆ ಕೊಡ್ತಿದ್ರು ಕೂಡ ಖರ್ಗೆ ಬಹಳ ಸೈಲೆಂಟ್ ಆಗಿದ್ದಾರೆ. ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ರಾಜ್ಯದಲ್ಲಿದ್ರೂ ಕೂಡ ಸೈಲೆಂಟ್ ಆಗಿರೋದು ಯಾಕೆ ಹಾಗಾದ್ರೆ? ಎಐಸಿಸಿ ಅಧ್ಯಕ್ಷರು, ಕಾಂಗ್ರೆಸ್ ಹೈಕಮಾಂಡ್ ನಡೆಯೂ ಕೂಡ ಫುಲ್ ಸಸ್ಪೆನ್ಸ್ ಆಗಿದೆ. ಯಾವ ನಿರ್ಧಾರವನ್ನ ಹೈಕಮಾಂಡ್ ಮಾಡುತ್ತೆ ಅನ್ನೋದು ಇನ್ನೂ ಕೂಡ ನಿಗೂಢವಾಗಿದೆ. ಡಿಕೆಶಿ ವರ್ಸಸ್ ಸಿಎಂ ಬಣದ ಮಧ್ಯೆ ಈ ಒಂದು ನಾಯಕತ್ವ ಫೈಟ್ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಡಿಕೆಗೆ ಚೆಕ್ಮೇಟ್ ಕೊಡೋದಕ್ಕೆ ಉತ್ತರಾಧಿಕಾರಿಯನ್ನ ಘೋಷಣೆ ಮಾಡ್ತಾರಾ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಇನ್ನು ಯತೀಂದ್ರ ನಾಯಕತ್ವ ಹೇಳಿಕೆಯ ಬೆನ್ನಲ್ಲೇ ಈಗ ಜಟಾಪಟಿ ಕೂಡ ಜೋರಾಗಿ ನಡೀತಾ ಇದೆ. ಈ ಒಂದು ನಾಯಕತ್ವ ವಿಚಾರವಾಗಿ ಯತೀಂದ್ರ ಸಿದ್ದರಾಮಯ್ಯ ಅವರು ಹೇಳಿಕೆಯನ್ನು ಕೂಡ ಕೊಟ್ಟಿದ್ರು. ಈ ಒಂದು ವಿಚಾರ ಭಾರಿ ಜಟಾಪಟಿಗೂ ಕೂಡ ಕಾರಣ ಆಗಿತ್ತು. ಕಾಂಗ್ರೆಸ್ನಲ್ಲಿ ಕೋಲಾಹಲವನ್ನು ಸೃಷ್ಟಿ ಮಾಡಿತ್ತು. ಇನ್ನು ಸಿಎಂ ಮತ್ತು ಡಿಸಿಎಂ ಬಣ ಹೇಳಿಕೆ ಕೊಡ್ತಾ ಇದ್ರು ಕೂಡ ಖರ್ಗೆ ಅವರು ಬಹಳ ಸೈಲೆಂಟ್ ಆಗಿದ್ದಾರೆ. ರಾಜ್ಯದಲ್ಲೇ ಇದ್ದಾರೆ ಖರ್ಗೆ ಅವರು. ರಾಜ್ಯದಲ್ಲಿ ಇದ್ರೂ ಕೂಡ ಈ ಒಂದು ವಿಚಾರಕ್ಕೆ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಮತ್ತೊಂದು ಕಡೆ ಕಾಂಗ್ರೆಸ್ ಹೈಕಮಾಂಡ್ ನಡೆಯೂ ಕೂಡ ಬಹಳ ನಿಗೂಢವಾಗಿದೆ. ಹೈಕಮಾಂಡ್ ಕೂಡ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಇದಕ್ಕೆ ಕಡಿವಾಣ ಹಾಕುವ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ. ಇನ್ನು ರಾಜ್ಯ ರಾಜಕೀಯದ ಬಗ್ಗೆ ಎಐಸಿಸಿ ಅಧ್ಯಕ್ಷರಿಗೆ ಮಾಹಿತಿ, ಯಾವ ನಾಯಕರ ಭೇಟಿಗೂ ಅವಕಾಶವನ್ನ ಖರ್ಗೆ ಅವರು ಕೊಡ್ತಾ ಇಲ್ವಂತೆ. ಬಣ ಕಿತ್ತಾಟ ಸೂಕ್ಷ್ಮವಾಗಿ ಗಮನಿಸಿರುವ ಎಐಸಿಸಿ ಅಧ್ಯಕ್ಷರು ನಾಯಕತ್ವ ಫೈಟು, ಸಂಪುಟ ಸರ್ಜರಿಯ ಚರ್ಚೆಯ ಬಗ್ಗೆ ಮಾಹಿತಿ ಕೊಡ್ಲಿಕ್ಕೆ ಅಂತ ಹೋದ್ರೂ ಕೂಡ ಯಾರಿಗೂ ಕೂಡ ಒಂದು ಅಪಾಯಿಂಟ್ಮೆಂಟ್ ಕೂಡ ಕೊಡ್ತಾ ಇಲ್ಲ. ಎಲ್ಲಾ ಮಾಹಿತಿ ಪಡೆದು ದೆಹಲಿಗೆ ತೆರಳಲು ಖರ್ಗೆ ಪ್ಲಾನ್ ಮಾಡಿದ್ದಾರಾ? ಹಾಗಾದ್ರೆ ರಾಹುಲ್ ಗಾಂಧಿ ಜೊತೆ ಚರ್ಚೆ ನಡೆಸಲು ತೀರ್ಮಾನ ಮಾಡಿಕೊಂಡಿದ್ದಾರೆ ಎಂಬ ಪ್ರಶ್ನೆ ಕೂಡ ಮೂಡ್ತಾ ಇದೆ. ಯಾಕೆಂತಂದ್ರೆ ಸೂಕ್ಷ್ಮವಾಗಿ ಎಲ್ಲದರ ಬಗ್ಗೆಯೂ ಕೂಡ ಅಬ್ಸರ್ವ್ ಮಾಡ್ತಾ ಇದ್ದಾರೆ ಮಲ್ಲಿಕಾರ್ಜುನ ಖರ್ಗೆ ಅವರು. ಮುಂದಿನ ತಿಂಗಳು ರಾಜ್ಯಕ್ಕೆ ಆಗಮಿಸ್ತಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಮೂಲಕವೇ ಈ ಒಂದು ಕಿತ್ತಾಟಕ್ಕೆ ಬ್ರೇಕ್ ಹಾಕುವ ಸಾಧ್ಯತೆ ಕೂಡ ಇದೆ. ಇದರ ಕುರಿತು ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ ಕುಕ್ವಾಡ. ಸದ್ಯಕ್ಕೆ ಕಾಂಗ್ರೆಸ್ನಲ್ಲಿ ಈ ಒಂದು ನಾಯಕತ್ವ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಖರ್ಗೆ ಅವರು ರಾಜ್ಯದಲ್ಲಿದ್ರೂ ಕೂಡ ಈ ಒಂದು ವಿಚಾರವಾಗಿ ಯಾವುದೇ ರೀತಿಯ ಪ್ರತಿಕ್ರಿಯೆ ಕೊಡ್ತಾ ಇಲ್ಲ. ಹೈಕಮಾಂಡ್ ಕೂಡ ಈ ಮೊದಲು ಏನಾದ್ರೂ ಒಂದು ನಾಯಕತ್ವ ವಿಚಾರವಾಗಿ ಯಾರಾದ್ರೂ ಪ್ರಶ್ನೆ ಮಾಡಿದ್ರೆ ಅಥವಾ ಯಾರಾದ್ರೂ ಮಾತನಾಡಿದ್ರೆ ಮಧ್ಯ ಪ್ರವೇಶ ಮಾಡುವ ಕೆಲಸವನ್ನ ಮಾಡ್ತಾ ಇದ್ರು. ಆದ್ರೆ ಈ ಒಂದು ಸಂದರ್ಭದಲ್ಲಿ ಯಾವುದೇ ರೀತಿಯ ಬ್ರೇಕ್ ಹಾಕುವ ಕೆಲಸವನ್ನ ಮಾಡ್ತಾ ಇಲ್ಲ. ಬಹಳ ನಿಗೂಢವಾಗಿದೆ. ಈಗ ಹೈಕಮಾಂಡ್ ನಡೆ ಏನ್ ಮಾಡಬಹುದು, ಮುಂದಿನ ನಿರ್ಧಾರ ಯಾವ ರೀತಿ ಇರುತ್ತೆ? ಸಾಹಿತ್ಯ ಇಲ್ಲಿಯವರೆಗೆ ಇವನ್ ಸಚಿವರುಗಳು ಕೂಡ ಕೇಳಿದ್ದಂತಹದ್ದು ಪ್ರಮುಖವಾಗಿ ಈ ನಾಯಕತ್ವ ವಿಚಾರ ಏನಿದೆ ಆ ವಿಚಾರವನ್ನ ಸ್ಪಷ್ಟಪಡಿಸಿ, ಇದೆ ಅಂದ್ರೆ ಇದೆ ಅನ್ನಿ, ಅವರಿಗೆ ಕೊಡ್ಬೇಕು 2.5 ವರ್ಷದ ಬಳಿಕ ಅಂತ ಅದನ್ನು ಬಾಯ್ಬಿಟ್ಟು ಹೇಳಿ ಅನ್ನುವಂಥದ್ದು ಹೇಳಿದ್ರು. ಆದ್ರೂ ಕೂಡ ಹೈಕಮಾಂಡ್ ನಾಯಕರುಗಳು ತಟಸ್ಥವಾಗಿಯೇ ಇದ್ದಿದ್ದಂತಹದ್ದು, ಯಾವುದೇ ರೀತಿಯಾದಂತಹ ಪ್ರತಿಕ್ರಿಯೆಯನ್ನ ನೀಡಿರ್ಲಿಲ್ಲ. ಖುದ್ದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಬೆಂಗಳೂರಲ್ಲಿ ಇದ್ರೂ ಕೂಡ ಮಾಧ್ಯಮಗಳ ಮುಂದೆ 2-3 ಬಾರಿ ಬಂದರೂ ಕೂಡ ಆ ಬಗ್ಗೆ ಪ್ರಶ್ನೆ ಕೇಳಿದಾಗ್ಲೂ ಕೂಡ ಮೌನವೇ ಉತ್ತರವಾಗಿತ್ತು. ಆದ್ರೆ ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ವೇದಿಕೆ ಮೇಲೆ ಬಹಿರಂಗವಾಗಿ ಹೇಳಿದ ನಂತರವೂ ಕೂಡ ಯಾವುದೇ ರೀತಿಯಾದಂತಹ ಸ್ಪಷ್ಟನೆಯನ್ನಾಗ್ಲಿ ಅಥವಾ ಎಚ್ಚರಿಕೆಯನ್ನಾಗ್ಲಿ ಕೊಡೋದಕ್ಕೆ ಹೈಕಮಾಂಡ್ ತಯಾರಿಲ್ಲ ಅನ್ನುವಂತಹದ್ದು ಮತ್ತೊಮ್ಮೆ ಮಗದೊಮ್ಮೆ ಸ್ಪಷ್ಟ ಆಗ್ತಿದೆ. ಆದ್ರೆ ಒಂದು ಮೂಲಗಳ ಪ್ರಕಾರ ತಮ್ಮದೇ ಸೋರ್ಸ್ ನಲ್ಲಿ ಅವರು ಒಂದಿಷ್ಟು ಮಾಹಿತಿಯನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕಲೆಕ್ಟ್ ಮಾಡ್ತಿದ್ದಾರೆ. ಯಾರ್ಯಾರು ಏನೇನು ಮಾತನಾಡ್ತಿದ್ದಾರೆ, ಅವರ ಬಣಗಳ ಶಾಸಕರುಗಳಿಗೆ ಏನೆಲ್ಲ ಮಾತನಾಡ್ತಿದ್ದಾರೆ, ಯಾರ್ಯಾರು ಯಾವ್ಯಾವಾಗ ವೇದಿಕೆ ಮೇಲ್ಗಡೆ ಬಹಿರಂಗ ಹೇಳಿಕೆಗಳನ್ನ ಕೊಡ್ತಿದ್ದಾರೆ, ಹೀಗೆ 10 ಹಲವು ವಿಚಾರಗಳನ್ನ ಗೊತ್ತಿಲ್ಲದ ರೀತಿಯಲ್ಲಿ ಸಂಗ್ರಹ ಮಾಡ್ತಿದ್ದಾರೆ ಒಂದಿಷ್ಟು ಮಾಹಿತಿಯನ್ನ ಅನ್ನುವಂತ ಮಾಹಿತಿ ಕೂಡ ಇರುವಂತಹದ್ದು. ಅಂದ್ರೆ ಇಲ್ಲಿ ಬೆಂಗಳೂರಲ್ಲಿ ಇದ್ಕೊಂಡೇ ಈ ವಿಚಾರಗಳನ್ನ ಕಲೆಕ್ಟ್ ಮಾಡಿ ಅದನ್ನ ಹೈಕಮಾಂಡ್ ಮೀನ್ಸ್ ರಾಹುಲ್ ಗಾಂಧಿ ಅವರಿಗೆ ತಲುಪಿಸುವಂತಹ ಪ್ರಯತ್ನ ಆಗ್ತಾ ಇದೆ. ಒಂದಿಷ್ಟು ಈ ಗೊಂದಲ ಏನಿದೆ ಅಂದ್ರೆ ಇವತ್ತು ದೆಹಲಿಗೆ ಮಲ್ಲಿಕಾರ್ಜುನ್ ಖರ್ಗೆ ಹೋಗ್ತಾರೆ ಅನ್ನುವಂತ ಮಾಹಿತಿ ಕೂಡ ಇರುವಂತಹದ್ದು. ಹಾಗಾಗಿ ಕಲೆಕ್ಟ್ ಮಾಡಿ ಇರುವಂತಹ ಏನು ಅವರು ಈ ಹೇಳಿಕೆಗಳಾಗಿರ್ಬಹುದು, ಶಾಸಕರುಗಳು ಸಚಿವರುಗಳ ವರ್ತನೆ ಆಗಿರ್ಬೋದು, ಎಲ್ಲಾ ಮಾಹಿತಿಯನ್ನ ತೆಗೆದುಕೊಂಡು ದೆಹಲಿಗೆ ಹೋಗಿ ರಾಹುಲ್ ಗಾಂಧಿಗೆ ತಲುಪಿಸ್ತಾರೆ ಅನ್ನುವಂತ ಮಾಹಿತಿ ಕೂಡ ಇದೆ.
ಹಾಗಾಗಿ ಹೈಕಮಾಂಡ್ ಸುಮ್ಮನೆ ಕೂತಿಲ್ಲ, ಏನ್ ಮಾಡ್ಬೇಕು, ಯಾವ ಸಮಯದಲ್ಲಿ ಏನ್ ಮಾಡ್ಬೇಕು ಅದನ್ನ ಮಾಡುತ್ತೆ ಅನ್ನುವಂತಹ ಸಂದೇಶವನ್ನ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂಗಿದೆ. ಹಾಗಾಗಿ ಕಾದ್ ನೋಡ್ಬೇಕಾಗುತ್ತೆ ಈ ಮಾಹಿತಿ ರಾಹುಲ್ ಗಾಂಧಿ ಕೈ ಸೇರಿದ ಬಳಿಕ ಏನು ಸೂಚನೆ ಬರುತ್ತೆ ಅನ್ನುವಂತಹದ್ದು ಸಾಹಿತ್ಯ. ಓಕೆ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗಾಗಿ. ಸದ್ಯಕ್ಕೆ ರಾಜ್ಯದಲ್ಲಿ ಏನೆಲ್ಲ ಬೆಳವಣಿಗೆಗಳಾಗ್ತಾ ಇದೆ, ಅದರಲ್ಲೂ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಈಗ ಸದ್ಯಕ್ಕೆ ಚರ್ಚೆ ಆಗ್ತಾ ಇರುವಂತಹ ವಿಚಾರ ಅಂದರೆ ಸಂಪುಟ ಪುನರ್ರಚನೆ ವಿಚಾರ, ಜೊತೆಗೆ ನಾಯಕತ್ವ ವಿಚಾರ ಬಹಳ ಚರ್ಚೆಗೆ ಗ್ರಾಸ ಆಗಿದೆ. ಜೊತೆಗೆ ಕೋಲಾಹಲವನ್ನೇ ಕಾಂಗ್ರೆಸ್ನಲ್ಲಿ ಸೃಷ್ಟಿ ಮಾಡ್ತಾ ಇದೆ. ಎಲ್ಲ ಅಂಶಗಳನ್ನು ಕೂಡ, ಎಲ್ಲ ವಿಚಾರಗಳನ್ನು ಕೂಡ ಹೈಕಮಾಂಡ್ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. DCM DK ಶಿವಣ್ಣನವರು ಪ್ರತಿ ಬಾರಿ ಇದನ್ನೇ ಹೇಳ್ತಾ ಇದ್ದಾರೆ, ಹೈಕಮಾಂಡ್ ಎಲ್ಲವನ್ನು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ, ಹೈಕಮಾಂಡ್ ಎಲ್ಲವನ್ನು ಕೂಡ ನಿರ್ಧಾರ ಮಾಡುತ್ತೆ ಎಂಬ ಹೇಳಿಕೆಯನ್ನು ಕೂಡ ಕೊಡ್ತಾ ಇದ್ರು. ಇದರ ಜೊತೆಗೆ ಯತೀಂದ್ರ ಸಿದ್ದರಾಮಯ್ಯ ಅವರು ಕೊಟ್ಟಂತಹ ಹೇಳಿಕೆಯನ್ನ CM ಆಪ್ತರು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸವನ್ನು ಕೂಡ ಮಾಡ್ತಾ ಇದ್ರು. ಇದೆಲ್ಲವನ್ನು ಕೂಡ ಸದ್ಯಕ್ಕೆ ಖರ್ಗೆ ಅವರು ಸೂಕ್ಷ್ಮವಾಗಿ ಗಮನಿಸಿ ಕೆಲವೊಂದಿಷ್ಟು ಮಾಹಿತಿಯನ್ನು ಕೂಡ ರೆಡಿ ಮಾಡಿಕೊಂಡಿದ್ದಾರೆ. ಆ ಒಂದು ಮಾಹಿತಿಯನ್ನು ರಾಹುಲ್ ಗಾಂಧಿ ಅವರಿಗೆ ತಿಳಿಸುವ ಕೆಲಸವನ್ನು ಕೂಡ ಮಾಡಲಿದ್ದಾರೆ.